ಹಿಂದೊಮ್ಮೆ ಎಲ್ಲರಿಂದಲೂ ಮೆಚ್ಚುಗೆ ಪಡೆದ ಒಬ್ಬ ವ್ಯಕ್ತಿ ಇದ್ದನು. ಅವನು ಶ್ರೀಮಂತನೂ ಶಕ್ತಿಶಾಲಿಯೂ ಆಗಿದ್ದನು. ಅವನು ಹೋದ ಕಡೆಯಲ್ಲೆಲ್ಲ ಅವನಿಗೆ ಗೌರವ ಸಿಗುತ್ತಿತ್ತು. ಅವನು ಬಂದಾಗ ಜನರು ಎದ್ದು ನಿಲ್ಲುತ್ತಿದ್ದರು, ಅವನ ಗಳಿಕೆಗಳನ್ನು ಹೊಗಳುತ್ತಿದ್ದರು ಮತ್ತು ಅವನು ಜಗತ್ತಿನ ಅತ್ಯಂತ ಭಾಗ್ಯವಂತ ವ್ಯಕ್ತಿಗಳಲ್ಲಿ ಒಬ್ಬನೆಂದು ಭಾವಿಸಿದ್ದರು. ಆದರೆ ಅವನ ಮರಣದ ನಂತರ ಕಾಲ ಕಳೆಯಿತು, ಅವನ ಮನೆ ಖಾಲಿಯಾಯಿತು, ಅವನ ಸ್ಥಾನ ಮತ್ತೊಬ್ಬರ ಪಾಲಾಯಿತು ಮತ್ತು ಕ್ರಮೇಣ ಜನರು ಅವನ ಬಗ್ಗೆ ಮಾತನಾಡುವುದನ್ನೇ ನಿಲ್ಲಿಸಿದರು. ಆತನನ್ನು ಜನರು ಮರೆತರು. ಅಷ್ಟೊಂದು ದೊಡ್ಡದಾಗಿ ಕಂಡ ಆ ವೈಭವವು ಗಾಳಿಯಲ್ಲಿ ಹಾರುವ ಹೊಗೆಯಂತೆ ಮಾಯವಾಯಿತು. ಪ್ರಿಯರೇ, ಈ ಜಗತ್ತು ಧನ್ಯತೆಯನ್ನು ಹೆಚ್ಚಾಗಿ ಹೀಗೆ ಅಳೆಯುತ್ತದೆ. ನಾವು ಅವರ ಬಳಿ ಎಷ್ಟು ವಸ್ತುಗಳಿವೆ, ಅವರು ಎಷ್ಟು ಭಾಗ್ಯವಂತರು ಎಂದು ಅವರ ಹಣ, ಅಧಿಕಾರ, ಪ್ರಭಾವವನ್ನು ಕಂಡು ಹೇಳುತ್ತೇವೆ. ಬಹಳಷ್ಟು ಹೊಂದಿರುವವರನ್ನು ನಾವು ಗೌರವಿಸುತ್ತೇವೆ. ಆದರೆ ಪ್ರಭು ಯೇಸು ಕ್ರಿಸ್ತರು ಕಲಿಸುವುದು ಸಂಪೂರ್ಣವಾಗಿ ಭಿನ್ನವಾದ ಮಾನದಂಡವನ್ನು. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸಾತ್ವಿಕರು ಧನ್ಯರು, ಕರುಣೆ ಉಳ್ಳವರು ಧನ್ಯರು, ನಿರ್ಮಲ ಹೃದಯದವರು ಧನ್ಯರು. ಜಗತ್ತು ಇಂಥವರನ್ನು ಕಂಡಾಗ ಅಷ್ಟೇನು ಗೌರವ ನೀಡುವುದಿಲ್ಲ. ಅವರಿಗೆ ಅಯ್ಯೋ ಪಾಪ ಎಂದು ಮರುಗಬಹುದು. ಆದರೂ ಯೇಸು ಹೇಳುತ್ತಾರೆ, ಇವರೇ ನಿಜವಾದ ಧನ್ಯರು, ಭಾಗ್ಯವಂತರು. ಒಬ್ಬ ವಿನಮ್ರ ವ್ಯಕ್ತಿ, ಒಬ್ಬ ಪ್ರಾರ್ಥನಾಶೀಲ ವ್ಯಕ್ತಿ, ಒಬ್ಬ ಕರುಣಾಮಯಿ ವ್ಯಕ್ತಿ ಮತ್ತು ಸರಳ ವ್ಯಕ್ತಿ ಈ ಪ್ರಪಂಚದ ಗಮನವನ್ನು ಸೆಳೆಯದೇ ಇರಬಹುದು, ಆದರೆ ಅವರು ದೇವರ ಹೃದಯವನ್ನು ಸೆಳೆಯುತ್ತಾರೆ. ಅವರ ಶ್ರೇಷ್ಠತೆ ತಾತ್ಕಾಲಿಕವಲ್ಲ, ಅದು ಶಾಶ್ವತವಾದದ್ದು. ಅವರ ಆಸ್ತಿ ಭೂಮಿಯ ಮೇಲಲ್ಲ, ಸ್ವರ್ಗಲೋಕದ್ದು. ಆದ್ದರಿಂದ ನಮ್ಮ ಬಳಿ ಹೆಚ್ಚಿರಲಿ ಅಥವಾ ಕಡಿಮೆ ಇರಲಿ, ನಾವು ಕಾರಿನಲ್ಲಿ ಪ್ರಯಾಣಿಸಲಿ ಅಥವಾ ಕಾಲಿನಿಂದ ನಡೆದು ಹೋಗಲಿ, ನಮ್ಮ ಯೋಗ್ಯತೆಯನ್ನು ನಾವು ಹೊಂದಿರುವ ವಸ್ತುಗಳಿಂದ ಅಳೆಯುವುದು ಬೇಡ. ಯೇಸು ಯಾವುದನ್ನು ಧನ್ಯತೆ ಎಂದು ಕರೆಯುತ್ತಿದ್ದಾರೋ ಆ ಗುಣಗಳನ್ನು ನಾವು ಹುಡುಕೋಣ. ಸರಳತೆ, ನಮ್ರತೆ, ನಿರ್ಮಲತೆ, ಕರುಣೆ ಹಾಗೂ ದೇವರ ಮೇಲಿನ ನಂಬಿಕೆ. ಏಕೆಂದರೆ ಕೊನೆಯಲ್ಲಿ ನಾವು ಏನನ್ನು ಹೊಂದಿದ್ದೇವೆ ಎಂಬುದು ಮುಖ್ಯವಲ್ಲ, ಬದಲಿಗೆ ದೇವರ ಮುಂದೆ ನಾನು ಏನಾಗಿದ್ದೇನೆ ಎಂಬುದು ಮಾತ್ರ ಮುಖ್ಯವಾಗುತ್ತದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ